ಸಭೆಯಲ್ಲಿ ಇರುವಂತಹ ಕೆಲವು ವಿಶ್ವಾಸಿಗಳಿಗೆ ಯಾಕೆ ಕೆಲವು ವಾಕ್ಯಗಳು ಪ್ರಯೋಜನವಾಗಲಿಲ್ಲ? Because you hear the word. ಯಾಕಂದ್ರೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕು. Where is the problem? ಆದ್ರೆ ಎಲ್ಲಿ ಸಮಸ್ಯೆ ಇದೆ? But you don't have faith about that word. ಆದ್ರೆ ಆ ದೇವರ ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇಲ್ಲ. Mix the word with faith. ನಂಬಿಕೆ ಜೊತೆ ದೇವರ ವಾಕ್ಯವನ್ನು ಸೇರಿಸಿರಿ. Receive the word with meekness. ದೇವರ ವಾಕ್ಯವನ್ನು ನಮ್ರತೆಯಿಂದ ಸ್ವೀಕರಿಸಿರಿ. Which is able to save your soul. ಆಗಲೇ ನಿಮ್ಮ ಆತ್ಮಗಳನ್ನು ಅದು ಕಾಪಾಡುತ್ತದೆ. In other words, ಇನ್ನೊಂದು ರೀತಿಯಲ್ಲಿ ನೋಡುವಾಗ Jesus says, ಯೇಸು ಕ್ರಿಸ್ತನ ಈ ರೀತಿಯಲ್ಲಿ you should ಹೇಳ್ತಾನೆ, receive the word of God with humility. ನಾವು ನಮ್ರತೆಯಿಂದಲೇ ದೇವರ ವಾಕ್ಯವನ್ನು ನಾವು ಹೊಂದಿಕೊಳ್ಳಬೇಕು. Whoever has done anything in your life, ಯಾರೇ ಯಾವುದೇ ವಿಷಯದಲ್ಲಿ ಕೂಡ ನಿಮಗೆ ಏನೇ ಮಾಡಿದರೂ ಕೂಡ forgive. ಅವರನ್ನ ಕ್ಷಮಿಸಿರಿ. When you obey the voice of God, the word of God with humility, ಸಭೆಯೇ ನೀವು ಯಾವಾಗ ನಮ್ರತೆಯಿಂದ ದೇವರ ವಾಕ್ಯವನ್ನ ಪಾಲಿಸುತ್ತೀರೋ, you will never be the tail but the head. ನೀವು ಯಾವುದೇ ಕಾರಣಕ್ಕೂ ಬಾಲವಾಗಿರೋದಿಲ್ಲ, ನೀವು ತಲೆಯಾಗಿರುತ್ತೀರಿ.